ಇದೀಗ ವಿಜಯನಗರದ ಸೀಕ್ರೆಟ್ ಚೇಂಬರ್ನ ಡಿಸ್ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪ್ಲೀಸ್ ಬೇರ್ ವಿತ್ ಮೀ. ಲೈಟ್ ಸ್ವಲ್ಪ ಕಡಿಮೆ ಇರುತ್ತೆ. ರಾಜ ಕೃಷ್ಣದೇವರಾಯರು ನಿರ್ಮಾಣ ಮಾಡಿದ್ದು. ಆ್ಯಕ್ಚುಲಿ ಇದು ಲಕ್ಷ್ಮಿಯ ಜೊತೆಗಿರ್ತಕ್ಕಂಥ ಲಕ್ಷ್ಮಿಯ ನರಸಿಂಹ. ಯಾವಾಗ 1565 ಯುದ್ಧ ಆದ ಮೇಲೆ ಬಹುಮನಿ ಸುಲ್ತಾನೆಲ್ಲ ಆಕ್ರಮಣ ಮಾಡಿದ ಮೇಲೆ ಈ ನರಸಿಂಹನ ಪೂರ್ತಿ ಶರೀರ ಎಲ್ಲ ನಷ್ಟವಾಗುತ್ತೆ, ದರ್ಶನ ಮಾಡಿಬಿಡ್ತಾರೆ. ಅವಾಗ ಇಲ್ಲಿವರೆಗೂ ಮಣ್ಣು ತುಂಬಿಕೊಂಡಿರುತ್ತೆ. ನರಸಿಂಹನಿಗೆ ರೂಪನೇ ಇರಲ್ಲ, ಪೂರ್ತಿ ಇರುವ ರೂಪಲ್ಲಿ ಹಾಳು ಮಾಡಿರ್ತಾರೆ. ಅದಾದಮೇಲೆ ಅದನ್ನು ಜೀರ್ಣೋದ್ಧಾರ ಮಾಡಬೇಕು. ಎಕ್ಸ್ಕರ್ಷನ್ ಮಾಡ್ತಾ ಹೋಗ ನರಸಿಂಹನ ಕಾಲು ಭಾಗಗಳು ಸಿಗುತ್ತೆ, ಲಕ್ಷ್ಮಿ ಒಡೆದೋದ್ರ ಪಾಟಲ್ಲಿ ಸಿಗುತ್ತೆ. ಆವಾಗ ಅದನ್ನು ಪುನಃ ಅದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತೇಳಿ ಏಸೆ ಮುಂದೆ ಆದಾಗ ಅವ್ರೇನು ಮಾಡ್ತಾರೆ, ನರಸಿಂಹನ ಕೆಳಭಾಗದಲ್ಲಿ ಆ ಕಾಲನ್ನು ಬ್ಯಾಲೆನ್ಸ್ ಮಾಡಲಿಕ್ಕೋಸ್ಕರ ಕಾಲು ಭಾಗದಲ್ಲಿ ಕಾಲುಗಳನ್ನ ಇಟ್ಬಿಟ್ಟು ಮುಂಭಾಗದಲ್ಲಿ ಬೆಲ್ಟನ್ನು ಹಾಕ್ತಾರೆ. ಹಾಗೆ ಅದು ಯೋಗ ಮುದ್ರೆ, ಯೋಗ ನರಸಿಂಹನನ್ನು ಮಾಡೋಕ್ಕೆ ಹೋಗ್ತಾರೆ. ಆವಾಗ ಹಂಗೆ ಮಾಡ್ತಾ ಹೋದಾಗ ಇತಿಹಾಸಕಾರರೆಲ್ಲ ವಿರೋಧ ಮಾಡ್ತಾರೆ. ನೀವು ಇದನ್ನು ಜೀರ್ಣೋದ್ಧಾರ ಮಾಡ್ತೀರ, ಆದರೆ ಇದ್ರ ಇತಿಹಾಸ ಹೋಗ್ಬಿಡುತ್ತೆ. ಅದನ್ನು ಯಾವ ರೀತಿ ನೈಜವಾಗಿದೆ ಅದನ್ನು ನೈಜವಾಗಿ ಕಾಣೋ ರೀತಿ ಮಾಡಿ ಒರಿಜಿನಲ್ ಅದನ್ನು ರೀಬಿಲ್ಟ್ ಮಾಡೋದ್ರಿಂದ ಫೇಸ್ ಆಗಿರ್ಬೋದು, ಚೆಸ್ಟ್ ಆಗಿರ್ಬೋದು, ಮೇಲಿರ್ತಕ್ಕಂಥ ಆದಿಶೇಷ, ಕ್ರೋನ್ ಎಲ್ಲ ಜೀರ್ಣೋದ್ಧಾರ ಮಾಡಿರೋದು. ಹಾಗೆ ಕಂಪ್ಲೀಟ್ ಆಗಿದ್ರೆ ಅದು ಯೋಗ ನರಸಿಂಹ ಆಗ್ತಾಯಿತ್ತು. ಇತಿಹಾಸಕಾರರು ವಿರೋಧ ಮಾಡಿದ್ಮೇಲೆ ಅಲ್ಲಿಗೆ ಸ್ಟಾಪ್ ಆಗಿದೆ. ಇದೆಲ್ಲಿದೆ ಇದು ಸ್ಟೋನ್? ಇದು ವಿಜಯ ವಿಠಲ ಟೆಂಪಲ್ ಮೇಡಮ್. ಇಲ್ಲಿಂದ ಕಮಲಾಪುರಕ್ಕೆ ಹೋಗ್ಬೇಕು. ನೀವು ಕಮಲಾಪುರದಿಂದ ಲೆಫ್ಟ್ ಸೈಡ್ ದೂರ ಆಗುತ್ತೆ, ಇಲ್ಲಿಂದ 11 ಕಿಲೋಮೀಟರ್. ಸೊ ಸ್ನೇಹಿತರೆ, ಹಿಂದೆಗಡೆ ಕೂತಿದ್ದಾವಲ್ಲ, ಇದು ಲಂಗೂರ್ ಮಂಕಿ ಅಂತ. ಪ್ರಮುಖವಾಗಿ ಇವೆಲ್ಲ ಸೌತ್ ಈಸ್ಟ್ ಏಷ್ಯಾದಲ್ಲೇ ಜಾಸ್ತಿ ಕಾಣಿಸೋದು. ಇದರಲ್ಲಿ ವಿಶೇಷ ಏನಂತಂದರೆ ಇವು ಸ್ವಲ್ಪ ಉದ್ದ ಇರ್ತವೆ, ಇದ್ರ ಬಾಲಗಳೆಲ್ಲ ಉದ್ದ. ಆಮೇಲೆ ಮುಖದಲ್ಲಿ ಸ್ವಲ್ಪ ಕೂದಲಿರಲ್ಲ, ಕಪ್ಪಾಗಿರುತ್ತೆ ಮುಖದ ಬಣ್ಣ. ಆಮೇಲೆ ಇದಕ್ಕೆ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಅತಿ ಜೋರಾಗಿ ಜಿಗಿಯುವಂಥ ಶಕ್ತಿ ಇರುತ್ತೆ. ದೇ ಕ್ಯಾನ್ ಜಂಪ್ ಅಪ್ ಟು ಲೈಕ್ 12 ಮೀಟರ್ಸ್. ಒಂದೇ ಜಂಪಲ್ಲಿ 12 ಮೀಟರ್ಸ್ ಗಂಟ ಜಂಪ್ ಮಾಡುವಷ್ಟು ಕೆಪಾಸಿಟಿ ಇದೆ. ಆಮೇಲೆ ಇದರದ್ದು ಬಾಲಗಳನ್ನು ನೋಡಿ, ಯಾವಾಗಲೂ ಹಿಂಗೆ ಉದ್ದಕ್ಕಿರುತ್ತೆ, ಎತ್ಕೊಂಡಿರುತ್ತೆ ಹಿಂಗೆ. ಅಲ್ಲಿ ನೋಡ್ತಾ ಇದ್ದೀರಲ್ಲ, ಒಂಥರ ವಿಚಿತ್ರವಾಗಿದೆ ನೋಡಿ. ಯಾಕೋ ಬಾಸು ಅಗ್ರೆಸಿವ್ ಆಗಿದ್ದಾರೆ. ನಾವು ಕುತ್ಕೊಳ್ಳೋದು ನೋಡಿ, ಯಾವುದೋ ವಯಸ್ಸಾಗಿರೋ ತಾತನ ಥರ ಕುತ್ಕೋತವೆ. ಯಾರೋ ಓಡಿಸ್ತಾ ಇದ್ದಾನೆ ತಾತ. ಗೆಳೆಯರೇ, ಇವಾಗ ಮತ್ತೊಂದು ಧಾರ್ಮಿಕ ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಕೇಳಿಸ್ತಿದೆಯಲ್ಲ, ಸೊ ಇದು ಅಂಜನಾದ್ರಿ ಬೆಟ್ಟ ಅಂತ. ಸುಮಾರು ಒಂದು 500 ಮೆಟ್ಟಿಲುಗಳನ್ನು ಹತ್ಕೊಂಡು ಮೇಲ್ಗಡೆ ಹೋಗಬೇಕು. ಬೆಟ್ಟದ ತುದಿಯಲ್ಲಿ ಆಂಜನೇಯನ ದೇವಸ್ಥಾನ ಸ್ಥಾಪನೆ ಮಾಡಿದ್ದಾರೆ. ಸೊ ಅಲ್ಲಿಗೆ ಹೋಗೋಣ ಬನ್ನಿ. ನಿಮಗೆ ಇಲ್ಲಿ ಕಾಣ್ತಿದೆಯಲ್ಲ, ಇದು ನೋಡಿ ಅಂಜನಾದ್ರಿ ಬೆಟ್ಟದ ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಪ್ರತಿಯೊಂದು ಐತಿಹಾಸಿಕ ಜಾಗಗಳು ಏನಿದ್ದಾವೆ ಈ ವಿಜಯನಗರದ ಎಂಪೈರಲ್ಲಿ, ಏನೇನು ಜಾಗಗಳು ಕಟ್ಟಿದ್ದಾರೆ, ದೇವಸ್ಥಾನಗಳು, ಕೋಟೆ ಗೀಟೆ ಎಲ್ಲ ಇಲ್ಲಿಂದ ನೋಡ್ಬೋದು. ತೋರಿಸ್ತೀನಿ. ಸೊ ನೋಡಿ, ನಿಮಗೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದು ಬಂದ್ಬಿಟ್ಟು ಆ ಬಟ್ಟೆದಿಂದ ಆಚೆಗಡೆ ಏನು ಮಂಗುಂಡೆ. ಸೊ ಅಲ್ಲಿ ಕಾಣಿಸ್ತಿದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ವಿರೂಪಾಕ್ಷ ಟೆಂಪಲ್. ಸೊ ನಿಮಗೆ ಹಂಪಿಯ ವಿರೂಪಾಕ್ಷ ಟೆಂಪಲ್ಲು ಆ ಬೆಟ್ಟ ದಾಟಿದಾದ್ಮೇಲೆ ಸಿಗುತ್ತೆ. ಅಲ್ಲಿಗೆ ಇಲ್ಲಿಂದ ದಾಟ್ಕೊಂಡು ಹೋಗೋದಕ್ಕೆ 25 ಕಿಲೋಮೀಟ್ರ್ ಆಗುತ್ತೆ. ಹೆಂಗೆ ಅಂದರೆ ಈ ನದಿ, ತುಂಗಭದ್ರಾ ನದಿ ಏನಿದೆ ಅದನ್ನು ದಾಟ್ಕೊಂಡು ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಫುಲ್ ರೌಂಡ್ ಬರಬೇಕು. ಅದಾದಮೇಲೆ ಈ ಕಡೆ ಏನು ಕಾಣಿಸ್ತಿದೆ, ಸೊ ಅಲ್ಲಿ ಏನು ಕಾಣಿಸ್ತಿದೆ ಅದು ಬಂದ್ಬಿಟ್ಟು ಸ್ಟೋನ್ ಚಾರಿಯಟ್. ನಾವು ನೋಡಿದ್ವಿ ವಿಜಯ ವಿಠಲ ಟೆಂಪಲ್ ಅಂತ ಏನಿದೆ, ಅದ್ರದ್ದು
ಸ್ಟೋನ್ ಚಾರಿಯಟ್ನ ಸಿಂಬಲ್ ನೀವು 50 ರೂಪಾಯಿ ನೋಟಲ್ಲಿ ಕಾಣಿಸುತ್ತಲ್ಲ ಅದು ಅಲ್ಲಿದೆ. ಸೊ ಅದು ಅಲ್ಲಿ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಹರಿತಾ ಇರೋದು ತುಂಗಭದ್ರಾ ನದಿ. ಸೊ ಎಲ್ಲನೂ ಇಲ್ಲಿಂದ ನೋಡ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೆ. ಸೊ ನಾವು ಇವಾಗ ಎಲ್ಲಿ ಬಂದಿದ್ದೀವಿ ಅಂದರೆ ಆರ್ಕಿಯಾಲಜಿಕ್ ಮ್ಯೂಸಿಯಂ ಆ್ಯಂಡ್ ಹೆರಿಟೇಜ್. ಇದು ಹಂಪಿನಲ್ಲಿರೋವಂಥದ್ದು. ಏನಂದರೆ ಪ್ರತಿಯೊಂದು ಡಿಸ್ಟ್ರಾಯ್ ಆಗಿರೋ ಕಲ್ಲುಗಳು ಅಥವಾ ವಿಗ್ರಹಗಳು ಎಲ್ಲವನ್ನು ಇಲ್ಲಿ ಪ್ರಿಸರ್ವ್ ಮಾಡಿ ಅದು ಏನು ಶೇಪಲ್ಲಿದೆಯೋ ಅದನ್ನ ಹಂಗೆ ಒಂದೊಂದು ಸ್ಟೇಜ್ ಥರ ಮಾಡಿ ಇಟ್ಟಿದ್ದಾರೆ. ಅದಕ್ಕೆಲ್ಲ ಒಂದೊಂದು ಪಿಲ್ಲರ್ಸ್ ಇಟ್ಬಿಟ್ಟು ಅಷ್ಟು ವರ್ಷಗಳಿಂದ ಎಷ್ಟು ವರ್ಷದಿಂದ ಇದ್ದಾವೋ ಅದನ್ನು ಪ್ರತಿಯೊಂದು ಡೀಟೇಲ್ಸ್ದಾಗಿ ಒಂದೊಂದು ನೇಮ್ ಟ್ಯಾಗ್ ಕೊಟ್ಟು ಯಾವ ದೇವರು ಅಥವಾ ಯಾವ ಕಿಂಗ್ ಆಗಿರ್ಬೋದು, ಇಲ್ಲ ಯಾವುದೋ ಒಂದು ಬಸವಣ್ಣ ಆಗಿರ್ಬೋದು, ಎಲ್ಲ ಪ್ರತಿಯೊಂದರದೂ ಒಂದೊಂದು ಸ್ಟ್ಯಾಚ್ಯೂ ಥರ ಮಾಡಿ ಇಲ್ಲಿ ಇನ್ಸ್ಟಾಲ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನೋಡಲೇಬೇಕು. ಇದು ಅಷ್ಟು ಯುನೀಕಾಗಿ ಕ್ಯಾಪ್ಚರ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಇದು ಕಪಲ್ಸ್ ಅಂತೆ. ಫಸ್ಟ್ ಇಲ್ಲ ಸೆಕೆಂಡ್ ಸೆಂಚುರಿ ಒಳಗಡೆ ಮಾಡಿರೋವಂಥದ್ದು. ಆಲ್ಮೋಸ್ಟ್ ಒಂದು 2000 ಇಯರ್ಸ್ ಬ್ಯಾಕ್ ಈ ಮಾಡಿರೋವಂಥ ಕೆತ್ತನೆ ಇನ್ನೂ ಹಂಗೆ ಇಟ್ಟಿದ್ದಾರೆ ಅಂತಂದರೆ ಎಷ್ಟು ಫ್ಯಾಸಿನೇಟಿಂಗ್ ಆಗಿ ಇದೆ. ಇದೀಗ ವಿಜಯನಗರದ ಸೀಕ್ರೆಟ್ ಚೇಂಬರ್ನ ಡಿಸ್ಕವರ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಪ್ಲೀಸ್ ಬೇರ್ ವಿತ್ ಮೀ. ಲೈಟು ಸ್ವಲ್ಪ ಕಡಿಮೆ ಇರುತ್ತೆ. ಓ ಗಾಡ್, ವಾಟ್ ಇಸ್ ದಿಸ್? ಲೈಟ್ ಇಲ್ಲ. ಓ, ಇದು ರಹಸ್ಯ ಕೋಣೆ. ಇದನ್ನ ರಹಸ್ಯವಾಗಿ ಒಳಗಡೆ ಹೋಗಿ ಇದನ್ನ ವಜ್ರ ವೈಡೂರ್ಯಗಳನ್ನ ಸ್ಟೋರ್ ಮಾಡ್ತಿದ್ರು ಅಂತ ಒಬ್ರು ಹೇಳಿದ್ದಾರೆ. ಇನ್ನೊಬ್ರು ಇದರಲ್ಲಿ ಎಸ್ಕೇಪ್ ರೂಟ್ ಇತ್ತು ಅಂತ ಹೇಳಿದ್ದಾರೆ. ನನ್ ನಿಜವಾಗ್ಲೂ ಭಯ ಆಯ್ತು. ಅಯ್ಯೋ ಮಗ್ಬಿಡಿದೆ. ಸೊ ಇಲ್ಲಿ ಮೋಸ್ಟ್ಲಿ ವಜ್ರ ವೈಡೂರ್ಯಗಳನ್ನೆಲ್ಲ ಸ್ಟೋರ್ ಮಾಡ್ತಿದ್ರು ಅನಿಸುತ್ತೆ. ಇಲ್ಲಾಂದರೆ ಮೋಸ್ಟ್ಲಿ ಹೈಡ್ಔಟ್, ಯಾರಾದರೂ ಅಟ್ಯಾಕ್ ಮಾಡಕ್ಕೆ ಬಂದಾಗ ಇಲ್ಲಿ ಔಸ್ಕೊಳ್ಳೋಕ್ಕೆ ಬರ್ತಿದ್ರು ಅನಿಸುತ್ತೆ. ನೋಡಿ, ಇದೆಲ್ಲ 15th ಸೆಂಚುರಿ ಸ್ಟೋನ್ಸು ಇದೆಲ್ಲ. ಪ್ಲೀಸ್ ಡೋಂಟ್ ರೈಟ್ ನೇಮ್ಸ್ ಲೈಕ್ ದಿಸ್, ಯು ಸ್ಟುಪಿಡ್ ಪೀಪಲ್. ಈಗ ನಾನಿರೋದು ಮಹಾನವಮಿ ದಿಬ್ಬದ ಮೇಲೆ. ಮಹಾನವಮಿ ದಿಬ್ಬ ಬಂದ್ಬಿಟ್ಟು ಎಲ್ಲ ಈ ಸೆಲೆಬ್ರೇಷನ್ಗಳಲ್ಲಿ ಎಲ್ಲ ಇಲ್ಲೇ ನಡೀತಾ ಇದ್ದು. ಮೇಲ್ಗಡೆ ನಿಂತ್ಕೊಂಡು ರಾಜ ನೋಡ್ತಾ ಇದ್ದ, ಅವ್ರ ಪ್ರಜೆಗಳಲ್ಲೆಲ್ಲ ಕೆಳಗಡೆ ನಿಂತ್ಕೊಂಡು ನೋಡ್ತಾಯಿದ್ರು. ಆ್ಯಕ್ಚುಲಿ ಸಖತ್ತಾಗಿದೆ. ನೋಡಿ, ಯಾವಾಗ ಮಾಡಿದ್ದಂಥ ಕಲ್ಲಿನ ಬಾಗಿಲು, ಯಪ್ಪ, ಕಲ್ಲಿನ ಬಾಗಿಲನ್ನ ಇನ್ನೂ ಪ್ರಿಸರ್ವ್ ಮಾಡಿದ್ದಾರೆ. ಈ ಕಡೆದು ಮಾತ್ರ ಒಡೆದೋಗಿದೆ. ಐ ಥಿಂಕ್ ದಟ್ಸ್ ದ ಲೆಫ್ಟ್ ಸೈಡ್ ಡೋರ್, ಇದು ರೈಟ್ ಸೈಡ್ ಡೋರ್ ಹಂಗೆ ಇದೆ, ಇನ್ನು ಸೇಮ್ ಒನ್ ಪೀಸಲ್ಲಿ. ಈ ಡೋರ್ನ ಅದು ಹೆಂಗಪ್ಪ ತಳ್ತಾಯಿದ್ರು ಯಪ್ಪ, ಕ್ರೇಜಿ. ಇದು ಬಂದ್ಬಿಟ್ಟು ಕಲ್ಲಿನ ತೊಟ್ಟಿ. ಇದು ಬಂದ್ಬಿಟ್ಟು ಏನಂದರೆ 12 ಮೀಟ್ರ್ ಇದೆ. ಇದರಲ್ಲಿ ಕುದುರೆಗಳಿಗೆ, ಆನೆಗಳಿಗೆ ಎಲ್ಲ ನೀರನ್ನ ಸ್ಟೋರ್ ಮಾಡ್ತಾಯಿದ್ರು. ಸೊ ಅದು ಬಂದ್ಬಿಟ್ಟು ಆನೆಗುಂಡಿ ಅಂತ. ಆನೆಗಳಿಗೆ ನೀರು ಸ್ಟೋರ್ ಮಾಡ್ತಾಯಿದ್ರು, ಅದರಿಂದ ಇದಕ್ಕೆ ನೀರು ಫಿಲ್ ಮಾಡ್ತಾಯಿದ್ರು. ಸೊ ಇದರಲ್ಲಿ ಅಂದರೆ ಒಂದು ಕೊನೆಯಲ್ಲಿ ಒಂದು ಹೋಲ್ ಇಟ್ಟಿರ್ತಾರೆ. ಆ ಹೋಲ್ಗೆ ಒಂದು ಮರದ ಒಂದು ಗೂಟ ಹೊಡೆದಿರ್ತಾರೆ, ನೀರು ಲೀಕ್ ಆಗದಿರಲಿ ಅಂತ. ಅದು ಕ್ಲೀನ್ ಮಾಡೋದಕ್ಕೆ ಆ ಗೂಟನ ತೆಗೆದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಮತ್ತೆ ನೀರು ಫಿಲ್ ಮಾಡ್ತಾರೆ.
ಸೊ ಆಲ್ಮೋಸ್ಟು ಒಂದು 20-25 ಕುದುರೆಗಳು ಇಲ್ಲ 4-5 ಆನೆಗಳಿಗೆ ಈ ಒಂದೇ ಕಲ್ಲಲ್ಲಿ ಮಾಡಿರೋಂಥ ಈ ತೊಟ್ಟಿನ ಆವಾಗಲೇ ಅವರು ಯೋಚನೆ ಮಾಡಿ ಮ್ಯಾನುಫ್ಯಾಕ್ಚರ್ ಮಾಡಿದ್ರು, ಅದೇ ಅವರೇ ಬಿಲ್ಡ್ ಮಾಡಿದರು. ವೆರಿ ಫ್ಯಾಸಿನೇಟಿಂಗ್. ಇಷ್ಟು ದೊಡ್ಡ ಸ್ಟ್ರಕ್ಚರ್ನ ಒಂದೇ ಕಲ್ಲಲ್ಲಿ ಮಾಡೋಕ್ಕಾಗುತ್ತೆ ಅಂತ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಸೊ ರಿಯಲಿ ಆಸಮ್ ಗೈ. ಡೆಫಿನೆಟ್ಟಾಗಿ ಬಂದು ನೋಡಬೇಕು. ಹತ್ರದಿಂದ ತೋರಿಸ್ತೀನಿ ಕೊಡಿ. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, 12 ಮೀಟರ್ ಉದ್ದ ಇರುವಂಥ ಈ ಸ್ಟೋನ್ ತೊಟ್ಟಿ, ಇದರಲ್ಲಿ ಕುದುರೆಗಳಿಗೆ ಆನೆಗಳಿಗೆ ನೀರು ಸ್ಟೋರ್ ಮಾಡ್ತಾಯಿದ್ರು. ಸೊ ಇಲ್ಲಿ ನೋಡಿ, ಇವಾಗ ಇದು ಸ್ವಲ್ಪ ಟಾಪಲ್ ಅಂತ ಆಗಿದೆ, ಸ್ವಲ್ಪ ಬೆಂಡಾಗಿದೆ, ಅದಕ್ಕೆ ಹಿಂಗಿದೆ. ಬಟ್ ಅದು ಸ್ಟ್ರೈಟಾಗಿ ಕೂತ್ರೆ ಅಲ್ಲಿಂದ ನೀರು ಹೊರಗೆ ಹೋಗುತ್ತೆ. ಅದಕ್ಕೆ ಒಂದು ಮರದ ಕಡ್ಡಿನ ದೊಣ್ಣೆನ ಒಳಗಡೆ ಹಾಕಿದೆ. ಅಲ್ಲಿ ನೀರು ಹೋಗೋದು ಲೀಕ್ ಆಗೋದು ಕಡಿಮೆ ಆಗುತ್ತೆ. ಆಮೇಲೆ ಇಲ್ಲಿದೆಯಲ್ಲ, ಇಲ್ಲಿ ಕಾಣ್ತಿದೆಯಲ್ಲ, ಇದು ಬಂದ್ಬಿಟ್ಟು ಒಂದು ಸ್ಟೇಜ್ ಥರ. ಈ ಕೃಷ್ಣದೇವರಾಯ ಯಾವಾಗಾದ್ರೂ ಒಂದು ಮೀಟಿಂಗ್ ಮಾಡೋಕ್ಕೆ ಬಂದಾಗ ಈ ಸ್ಟೇಜ್ ಮೇಲೆ ಜನರನ್ನ ಕರೆಸಿ ಅವ್ರದ್ದು ಕಷ್ಟಗಳನ್ನ ಕೇಳೋದಿರ್ಬೋದು, ಅವ್ರಿಗೆ ಸೊಲ್ಯೂಷನ್ಸ್ ಕೊಡೋದಿರ್ಬೋದು. ಸೊ ಮತ್ತು ಇಲ್ಲಿ ಏನಾದರೂ ಎಂಟರ್ಟೈನ್ಮೆಂಟ್ಗೋಸ್ಕರ ಏನಾದರೂ ಆ್ಯಕ್ಟಿವಿಟೀಸ್ ಮಾಡೋದಾಗಿರ್ಬೋದು ಇಲ್ಲಿ ನಡೀತಾ ಇತ್ತು. ಸೊ ದಿಸ್ ವಾಸ್ ಲೈಕ್ ಅ ಹಳ್ಳಿಕಟ್ಟೆ ವೇರ್ ದೇ ಟೇಕ್ ಆಲ್ ದ ಡಿಸಿಷನ್ಸ್. ಕತ್ಲಾಗಕ್ಕೆ ಮುಂಚೆ ಒಂದು ಲಾಸ್ಟ್ ವಿಡಿಯೋ ಮಾಡಿಬಿಡ್ತೀನಿ. ಸೊ ಬಾಟಮ್ ಲೈನ್ ಏನಪ್ಪ ಅಂತಂದರೆ, ನಮ್ಮ ಕರ್ನಾಟಕದಲ್ಲಿ ಇರೋವಂಥ ಹಂಪಿನ ನಾವೆಲ್ಲ ನೋಡಿಲ್ಲ ಅಂದರೆ ಇಟ್ ಈಸ್ ರಿಯಲಿ ಅ ಶೇಮ್. ನಮಗೆ ನಾವೇ ಚೀಮಾರಿ ಹಾಕ್ಕೊಬಿಡ್ಬೇಕು. ಯಾಕಂತಂದರೆ ನಮ್ಮ ಪುರಾತನರು ನಾವು ಇವಾಗ ಚೆನ್ನಾಗಿದ್ದೀವಿ ಅಂತಂದರೆ ಕಾರಣವೇ ಅವರು. ಈ ಫೌಂಡೇಶನ್ ಹಾಕಿ ಇಷ್ಟೊಂದೆಲ್ಲ ಬ್ಯಾಟಲ್ಗಳನ್ನ ಮಾಡಿ ಅವ್ರು ಕಾಪಾಡ್ಕೊಂಡ್ರೋ ಸತ್ತರೋ ಹೋದ್ರೋ, ನಮಗೆ ಬಿಟ್ಟೋಗಿರೋಂಥ ಜಾಗ ಅಂದರೆ ಇಲ್ಲಿರೋ ಪ್ಯಾಲೇಸ್ಗಳು, ಫೋರ್ಟ್ಗಳು ಮತ್ತು ಈ ಥರ ರೂಯಿನ್ಸ್ಗಳು, ಟೆಂಪಲ್ಗಳು. ಸೊ ಇನ್ನೂ ಅದನ್ನು ನಾವು ಆಚರಿಸಲಿಲ್ಲ, ಅದನ್ನು ವಿ ಡೋಂಟ್ ಸೆಲೆಬ್ರೇಟ್ ದೆಮ್ ಅಂತಂದರೆ ಡೆಫಿನೆಟ್ಲಿ ವಿ ಆರ್ ಅ ವೇಸ್ಟ್ ಆಫ್ ಲೈಫ್. ಸೊ ಅಷ್ಟು ಹೇಳ್ತಾ, ಖಂಡಿತವಾಗ್ಲೂ ಹಂಪಿಗೆ ಒಂದಿನ ಬನ್ನಿ. ನಾನು ಡೆಫಿನೆಟ್ಲಿ ಇನ್ನೊಂದ್ಸಲಿ ಬಂದೇ ಬರ್ತೀನಿ. ಯು ವಿಲ್ ಗೆಟ್ ಅ ಡಿಫ್ರೆಂಟ್ ವೈಬ್. ಈ ವೈಬೇ ಬೇರೆ, ನಿಮಗೆ ಅರ್ಥ ಆಗುವಂಥದ್ದು ತುಂಬಾ ಇದೆ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಜೈ ಜೈ ಜಗದೀಶ್ವರಿ ಅಲ್ಲ ಏನು, ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಏನಪ್ಪ, ಜೈ ಭುವನೇಶ್ವರಿ.